ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಮಿಸ್ಟರ್ ನ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಇ ಎಮ್ ಐ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನೀವೀಗ ಯಾವುದೇ ರೀತಿಯಾದ ಲೋನ್ ಮಾಡಿಸ್ಬೇಕಂದ್ರೆ ಹೋಮ್ ಲೋನ್, ಕಾರ್ ಲೋನ್ ಅಥವಾ ಪರ್ಸ್ನಲ್ ಲೋನ್ ಯಾವುದೇ ರೀತಿಯಾದ ಲೋನ್ ಮಾಡಿಸ್ಬೇಕಂದ್ರೆ ಪ್ರತಿ ತಿಂಗಳಿಗೆ ಇ ಎಮ್ ಐ ಅಮೌಂಟ್ ಎಷ್ಟು ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಲೈಕ್ ಕೆಲವರಿಗೆ ಲೋನ್ ಸ್ಯಾಂಕ್ಷನ್ ಆಗೋವರೆಗೂ ಅಥವಾ ಲೋನ್ ಸ್ಯಾಂಕ್ಷನ್ ಲೆಟರ್ ಬರೋವರೆಗೂ ಅಥವಾ ಲೈಕ್ ಲೋನ್ ಅಗ್ರಿಮೆಂಟ್ ಆಗೋವರೆಗೂ ಲೈಕ್ ಇ ಎಮ್ ಐ ಅಮೌಂಟ್ ಅಥವಾ ರೀಪೇಮೆಂಟ್ ಸ್ಕೆಡ್ಯೂಲ್ ಯಾವುದೇ ರೀತಿಯದ್ದು ಗೊತ್ತಾಗಲ್ಲ. ಸೊ ಆದ್ದರಿಂದ ಇವತ್ತು ನಾನು ನಿಮಗೆ ಒಂದು ಆನ್ಲೈನ್ ಟೂಲ್ ಇದೆ, ಅದು ಇ ಎಮ್ ಐ ಕ್ಯಾಲ್ಕುಲೇಟರ್ .net ಅಂತ. ಸೊ ಇದರಲ್ಲಿ ನಾನು ನಿಮಗೆ ಲೈಕ್ ಇ ಎಮ್ ಐ ಅಮೌಂಟ್ ಎಷ್ಟು ಬರ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನಮಗೆ 3 ಥರ ಆಪ್ಷನ್ ಇದೆ. ನೀವು ಹೋಮ್ ಲೋನ್, ಪರ್ಸ್ನಲ್ ಲೋನ್ ಅಥವಾ ಕಾರ್ ಲೋನ್ ಯಾವುದೇ ರೀತಿಯಾದ ಲೋನ್ ಹೋಗ್ತಿದ್ದೀರಾ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಾನು ನಿಮಗೆ ಇದರಲ್ಲಿ ಪರ್ಸ್ನಲ್ ಲೋನ್ ಅನ್ನೋದನ್ನು ಇವತ್ತು ತೋರಿಸ್ಕೊಡ್ತೀನಿ. ಸೊ ನಾನು ಈಸಿ ಆಕ್ಸೆಸ್ಗೆ ನಾನೀಗ ಫಾರ್ ಎಕ್ಸಾಂಪಲ್ 5 ಲ್ಯಾಕ್ಸ್ ಲೋನ್ ಅಮೌಂಟ್ನ ಎಂಟರ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ರೇಟ್ ಬಂದು ಲೈಕ್ ಈಗ ಸ್ಟಾರ್ಟಿಂಗ್ ರೇಟ್ ಮೇ ಬಿ 9 ಆರ್ 10.5 ಇಂದ ಇರ್ಬೋದು ಫಾರ್ ಪರ್ಸ್ನಲ್ ಲೋನ್. ಸೊ ನಾನೊಂದು ಎಕ್ಸಾಂಪಲ್ ಆಗಿ 10.5% ಇಂಟ್ರೆಸ್ಟ್ ರೇಟ್ ಎಂಟರ್ ಮಾಡ್ತೀನಿ ಪರ್ ಆ್ಯನಮ್. ಅದಾದಮೇಲೆ ಲೈಕ್ ಲೋನ್ ಟೆನ್ಯೂರ್ ಬಂದು ಫಾರ್ ಎಕ್ಸಾಂಪಲ್ 5 ವರ್ಷ ಆಗಿರ್ಬೋದು, 6 ವರ್ಷ ಅಥವಾ 7 ವರ್ಷ, ಡಿಪೆಂಡ್ಸ್. ನೀವು ಎಷ್ಟು ವರ್ಷಕ್ಕೆ ಲೈಕ್ ಲೋನ್ ತೊಗೋಬೇಕು ಅಂತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೀಗ ಒಂದು ಲೈಕ್ 5 ಇಯರ್ಸ್ ಎಂಟರ್ ಮಾಡ್ತೀನಿ. ಇಲ್ಲಿ ನೀವು ಬೇಕಾದ್ರೆ ಇಯರ್ಸ್ ಅಥವಾ ಮಂತ್ಸ್ ಲೈಕ್ ಮಂತ್ಸ್ ಆಗಿನೂ ಬೇಕಾದ್ರೆ ಎಂಟರ್ ಮಾಡ್ಬೋದು, ಲೈಕ್ 60 ಮಂತ್ಸ್ ಆರ್ 24 ಮಂತ್ಸ್, 36 ಮಂತ್ಸ್, 48 ಮಂತ್ಸ್ ಆ ಥರ. ಸೊ ನಾನು ಇಲ್ಲಿ ಇಯರ್ ಸೆಲೆಕ್ಟ್ ಮಾಡಿಕೊಂಡು 5 ಇಯರ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಲೈಕ್ ಪ್ರಿನ್ಸಿಪಲ್ ಪರ್ಸ್ನಲ್ ಲೋನ್ ಅಮೌಂಟ್ ಬಂದು 5 ಲಕ್ಷ, ಇಂಟ್ರೆಸ್ಟ್ ರೇಟ್ ಪರ್ ಆ್ಯನಮ್ ಬಂದ್ಬಿಟ್ಟು 10.5% ಆ್ಯಂಡ್ ಲೋನ್ ಟೆನ್ಯೂರ್ ಬಂದ್ಬಿಟ್ಟು 5 ಇಯರ್ಸ್. ಸೊ ಇದು ಸೆಲೆಕ್ಟ್ ಮಾಡಿದಾಗ ಲೋನ್ ಇ ಎಮ್ ಐ ಒಂದು ತಿಂಗಳಿಗೆ 10,747 ರೂಪಾಯಿ ಬರ್ತಿದೆ. ಸೊ ಇದು ನಿಮ್ಮ ಇ ಎಮ್ ಐ ಅಮೌಂಟ್ ಪರ್ ಮಂತ್ ಒಂದು ತಿಂಗಳಿಗೆ ಆಗತ್ತೆ. ಆ್ಯಂಡ್ ಇದು ಟೋಟಲ್ ಇಂಟ್ರೆಸ್ಟ್ ಪೇಯಬಲ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು 5 ಲಕ್ಷ ಲೋನ್ ತೊಗೊಂಡಿದ್ದೀರಾ, 5 ವರ್ಷ ಅಂದರೆ 60 ತಿಂಗಳು ನೀವು 10,747 ರೂಪಾಯಿ ಕಟ್ಟಿದಾಗ ಅದ್ರ ಟೋಟಲ್ ನೀವು ರೀಪೇಮೆಂಟ್ ಮಾಡೋದು 6,44,817 ರೂಪಾಯಿ. ಸೊ ಅದರಲ್ಲಿ ನೀವು ತೊಗೊಂಡಿರೋ 5 ಲಕ್ಷ ಹೋಯ್ತು ಅಂದರೆ ನೀವು ಇಂಟ್ರೆಸ್ಟ್ 1,44,817 ರೂಪಾಯಿ ಇಂಟ್ರೆಸ್ಟಾಗಿ ಕಟ್ಟಿರ್ತೀರ. ಇದು ಬಂದ್ಬಿಟ್ಟು ಪೂರ್ತಿ 5 ವರ್ಷಕ್ಕೂ ಸೇರಿ ಅಂದರೆ 60 ತಿಂಗಳಿಗೂ ಸೇರಿ ನೀವಿಷ್ಟು ಇಂಟ್ರೆಸ್ಟ್ ಕಟ್ಟಿರ್ತೀರ. ಸೊ ಇದು ಬಂದ್ಬಿಟ್ಟು 5 ವರ್ಷಕ್ಕೆ ಆಯಿತು. ಅದೇ ರೀತಿ ನೀವು ಬೇಕಾದ್ರೆ ಫಾರ್ ಎಕ್ಸಾಂಪಲ್ 6 ವರ್ಷಕ್ಕೆ ನೀವು ಅಂದರೆ ಈಗ ಇ ಎಮ್ ಐ ಅಮೌಂಟು ನಿಮಗೆ 10,747 ಬಂದಿತ್ತು 5 ವರ್ಷ ಸೆಲೆಕ್ಟ್ ಮಾಡಿದಾಗ. ಸೊ ಅದು ನಿಮಗೆ ಜಾಸ್ತಿ ಆಗ್ತಿದೆ, ಲೈಕ್ ಬರ್ಡನ್ ಆಗ್ತಿದೆ ಅನ್ನೋ ಥರ ಇದ್ದರೆ ನೀವು ಬೇಕಾದ್ರೆ 6 ವರ್ಷಕ್ಕೆ ಲೈಕ್ ಲೋನ್ ತೊಗೊತೀರಾ ಅಂತ ಹೋಗಿದ್ರೆ 6 ವರ್ಷ ಸೆಲೆಕ್ಟ್ ಮಾಡಿ ನೀವು ಎಂಟರ್ ಕೊಟ್ಟರೆ ಸೊ ಲೋನ್ ಇ ಎಮ್ ಐ ಬಂದ್ಬಿಟ್ಟು ರೆಡ್ಯೂಸ್ ಆಗುತ್ತೆ, ಲೈಕ್ 9,389 ರೂಪಾಯಿ ಒಂದು ತಿಂಗಳಿಗೆ ಅಂತ ಬರುತ್ತೆ. ಆಗ ಲೈಕ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಕಂಪ್ಯಾರಿಟಿವ್ಲಿ, ಬಿಕಾಸ್ ಲಾಸ್ಟ್ 5 ವರ್ಷ ಸೆಲೆಕ್ಟ್ ಮಾಡಿದಾಗ 1,44,000 ಚೇಂಜ್ ಏನೋ ಇತ್ತು. ಬಟ್ ಈಗ 1 ವರ್ಷ ಜಾಸ್ತಿ ಆಗಿರೋದ್ರಿಂದ 1,76,043 ರೂಪಾಯಿ ಆಗಿದೆ. ಸೊ ಅದೇ ರೀತಿ ನೀವು 4 ವರ್ಷಕ್ಕೆ ಏನಾದರೂ ಎಂಟರ್ ಮಾಡ್ತು ಅಂದರೆ ಇನ್ನು 2 ವರ್ಷ ಕಡಿಮೆ ಆಯಿತು 6 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ, ಆಗ ಲೋನ್ ಇ ಎಮ್ ಐ ಅಮೌಂಟ್ ಸಹ ಸ್ವಲ್ಪ ಜಾಸ್ತಿ ಬರುತ್ತೆ, 12,802 ರೂಪಾಯಿ ಒಂದು ತಿಂಗಳಿಗೆ. ಸೊ ಆಗ ಇಂಟ್ರೆಸ್ಟ್ ಸಹ ಲೈಕ್ ನೀವು ಬರೀ 4 ವರ್ಷಕ್ಕೆ ತೊಗೊಂಡಿರೋದ್ರಿಂದ ಇಂಟ್ರೆಸ್ಟ್ ಸಹ ಕಡಿಮೆ ಆಗುತ್ತೆ. ಅದೇ ರೀತಿ 1,14,481 ರೂಪಾಯಿ. ಸೊ ಟೋಟಲ್ ನೀವು ಇಷ್ಟು ಅಮೌಂಟ್ ರೀಪೇ ಮಾಡಿರ್ತೀರ. ಸೊ ಅದು ಬಿಟ್ಟು ಲೈಕ್ ನೀವು ಇಲ್ಲಿ ಪರ್ಸೆಂಟೇಜ್ ವೈಸಲ್ಲೂ ಡಿಫ್ರೆನ್ಷಿಯೇಟ್ ನೋಡ್ಬೋದು.
ಏನಂದ್ರೆ ಲೈಕ್ ಈ ಗ್ರೀನ್ ಅಲ್ಲಿ ಇರೋದು ಬಂದ್ಬಿಟ್ಟು ಪ್ರಿನ್ಸಿಪಲ್ ಲೋನ್ ಅಮೌಂಟ್. ಸೊ ನೀವೀಗ ಟೋಟಲ್ 6,14,481 ರೂಪಾಯಿ ಏನು ರೀಪೇ ಮಾಡಿರ್ತೀರಾ ಅದರಲ್ಲಿ 81% ನಿಮ್ಮದು ಲೋನ್ ತಗೊಂಡಿರೋ ಐ ಮೀನ್ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ದಟ್ ಈಸ್ 5 ಲಕ್ಷ ಆಗಿರುತ್ತೆ. ಇನ್ನು ಮಿಕ್ಕಿದ 18.6% ಬಂದ್ಬಿಟ್ಟು ಟೋಟಲ್ ಇಂಟ್ರೆಸ್ಟ್ ಆಗಿರುತ್ತೆ. ಅಂದರೆ 1,14,481. ಸೊ ಇದು ಬಂದ್ಬಿಟ್ಟು ನಿಮ್ಮ ಪರ್ಸೆಂಟೇಜ್ ಲೈಕ್ ಪರ್ಸೆಂಟೇಜ್ ವೈಸ್ ಡಿಫ್ರೆನ್ಶಿಯೇಟ್ ನೋಡ್ಬೋದು. ಅದು ಬಿಟ್ಟು ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಂಬಂದ್ರೆ ಇಲ್ಲಿ ನೀವು ಇ ಎಮ್ ಐ ಸ್ಟಾರ್ಟಿಂಗ್ ಮಂತ್ ಈಗ ಫಾರ್ ಎಕ್ಸಾಂಪಲ್ ನಾನು ನವಂಬರಿಂದ ಸ್ಟಾರ್ಟ್ ಮಾಡ್ತೀನಿ ಇ ಎಮ್ ಐ ಕಟ್ಟೋದಕ್ಕೆ ಫಸ್ಟ್ ಮಂತ್ ಅಂತ ಅನ್ಕೊಳ್ಳಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ತು ಅಂದರೆ ನೀವು ಮಂತ್ಲಿ ಲೈಕ್ ಎಷ್ಟು ಕಟ್ಬೋದು ಅನ್ನೋದು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನೀವು ಮಂತ್ಲಿ 12,802 ರೂಪಾಯಿ ಇ ಎಮ್ ಐ ಅಮೌಂಟ್ ಕಟ್ತಿರ್ತೀರ. ಸೊ ಅದರಲ್ಲಿ ಬ್ಯಾಂಕಿಗೆ ಐ ಮೀನ್ ನೀವು ತಗೊಂಡಿರೋ ಲೋನ್ ಅಮೌಂಟ್ಗೆ ಪ್ರಿನ್ಸಿಪಲ್ಗೆ 8,427 ರೂಪಾಯಿ ಹೋಗುತ್ತೆ. ಇನ್ನು 4,375 ರೂಪಾಯಿ ಬಂದ್ಬಿಟ್ಟು ಇಂಟ್ರೆಸ್ಟ್ಗೆ ಅಂತ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಎವ್ರಿ ಮಂತ್ ವೇರಿ ಆಗುತ್ತೆ. ದ ಇ ಎಮ್ ಐ ಅಮೌಂಟ್ ಸೇಮ್ ಇರುತ್ತೆ, 12,802 ರೂಪಾಯಿನೇ. ಆದರೆ ಪ್ರಿನ್ಸಿಪಲ್ಗೆ ಫಾರ್ ಎಕ್ಸಾಂಪಲ್ ಈಗ ನೀವು 5 ಲಕ್ಷ ತೊಗೊಂಡಿದ್ದೀರಾ, ಅದರಲ್ಲಿ ಫಸ್ಟ್ ಮಂತ್ ಪ್ರಿನ್ಸಿಪಲ್ಗೆ 8,427 ರೂಪಾಯಿ ಮೈನಸ್ ಆಗುತ್ತೆ 5 ಲಕ್ಷದಲ್ಲಿ. ಇನ್ನು ಮಿಕ್ಕಿರೋ 4,375 ರೂಪಾಯಿ ಬಂದ್ಬಿಟ್ಟು ಇಂಟ್ರೆಸ್ಟ್ಗೆ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ಮಂತ್ ನೀವು 12,802 ರೂಪಾಯಿ ಇ ಎಮ್ ಐ ಕಟ್ಟಿದಾಗ 8,500 ರೂಪಾಯಿ ಬಂದ್ಬಿಟ್ಟು ಪ್ರಿನ್ಸಿಪಲ್ ಅಮೌಂಟ್ಗೆ ಹೋಗುತ್ತೆ. 4,301 ಬಂದ್ಬಿಟ್ಟು ಇಂಟ್ರೆಸ್ಟ್ಗೆ ಹೋಗುತ್ತೆ. ಸೊ ಅದು ಹೇಗೆ ಆಗುತ್ತೆ ಅಂದರೆ ಈಗ 5 ಲಕ್ಷ ಲೋನಲ್ಲಿ 8,427 ಮೈನಸ್ ಆದಾಗ ಇನ್ನು 4,91,573 ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಬಂದ್ಬಿಟ್ಟು ಇಷ್ಟಾಗುತ್ತೆ. ಎವ್ರಿ ಮಂತ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಅದು ಬರೀ ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ಮೈನಸ್ ಆಗುತ್ತೆ. ಮಿಕ್ಕಿರೋ ಇಂಟ್ರೆಸ್ಟ್ ಅಮೌಂಟ್ ಎಲ್ಲ ಇಂಟ್ರೆಸ್ಟ್ ಆಗಿ ಬ್ಯಾಂಕಾಗಿ ಹೋಗುತ್ತೆ. ಆದರೆ ನಿಮ್ದು ಇ ಎಮ್ ಐ ಅಮೌಂಟ್ ಎವ್ರಿ ಮಂತ್ ಸೇಮ್ ಆಗಿರುತ್ತೆ, ಇದು ವೇರಿ ಆಗಲ್ಲ. ಆದರೆ ಪ್ರಿನ್ಸಿಪಲ್ಗೆ ಹೋಗೋ ಅಮೌಂಟು ಮತ್ತು ಇಂಟ್ರೆಸ್ಟ್ಗೆ ಹೋಗೋ ಅಮೌಂಟ್ ವೇರಿ ಆಗ್ತಾ ಇರುತ್ತೆ. ಪ್ರಿನ್ಸಿಪಲ್ ಅಮೌಂಟು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ಬಟ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಮಂತ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಲೈಕ್ ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಆಗುತ್ತೆ, ಬಟ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಫಿಕ್ಸ್ಡ್ ಆಗಿರುತ್ತೆ. ಅಂದರೆ ಈ ಇಂಟ್ರೆಸ್ಟ್ ರೇಟ್ ಏನಿದೆ 10.5% ಇದು ಫಿಕ್ಸ್ಡ್ ಆಗಿರುತ್ತೆ. ಇದು ಆರ್ ಬಿ ಐ ರೆಪೋ ರೇಟ್ ಚೇಂಜ್ ಆದಂಗೆ ಚೇಂಜ್ ಆಗೋದಿಲ್ಲ. ಅದಕ್ಕೆ ಐ ಮೀನ್ ಈ ಕ್ಯಾಲ್ಕುಲೇಟರ್ ಅದಕ್ಕೆ ಅಪ್ಲೈ ಆಗುತ್ತೆ. ಸೊ ನೀವು ಬೇಕಾದ್ರೆ ಇಲ್ಲಿ ರೀಪೇಮೆಂಟ್ ಸ್ಕೆಡ್ಯೂಲ್ ಸಹ ಫುಲ್ ನೀವು ತಗೊಳ್ಳೋ 4 ಅಥವಾ 5 ವರ್ಷಕ್ಕೆ ಸಹ ರೀಪೇಮೆಂಟ್ ಸ್ಕೆಡ್ಯೂಲ್ ನೋಡ್ಬೋದು. ಈಗ ನೋಡಿ 2025 ನವಂಬರ್ಗೆ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಾವಿಲ್ಲಿ 4 ವರ್ಷ 10 ಇಯರ್ ಹಾಕಿದ್ದೀರಿ. ಸೊ 48 ಮಂತ್ಸ್ಗೆ. ಸೊ 2025 ಪ್ಲಸ್ 4 ದಟ್ ಈಸ್ 2029 ಅಕ್ಟೋಬರ್ಗೆ ನಿಮ್ಮ ಇ ಎಮ್ ಐ ಎಂಡ್ ಆಗುತ್ತೆ. ಸೊ ಇದರಲ್ಲಿ ನೀವು ರೀಪೇಮೆಂಟ್ ಸ್ಕೆಡ್ಯೂಲ್ ಸಹ ನೋಡ್ಬೋದು. ಎವ್ರಿ ಮಂತ್ ನಿಮ್ಮದು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಏನಿದೆ ಅಂತ ಇಲ್ಲಿ ಯಾವ ಮಂತ್ ಯಾವ ಇಯರಲ್ಲಿ ನಿಮ್ಮ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಏನಿದೆ, ನಿಮ್ದು ಇ ಎಮ್ ಐ ಕಟ್ ಆದಮೇಲೆ ಪ್ರಿನ್ಸಿಪಲ್ ಎಷ್ಟೋಗಿದೆ ಅಮೌಂಟು ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಮೈನಸ್ ಆಗಿ ಇಲ್ಲಿ ಬ್ಯಾಲೆನ್ಸ್ ತೋರಿಸುತ್ತೆ. ನೀವು ಬೇಕಾದ್ರೆ ಇಯರ್ಲಿ ಎಷ್ಟು ಕಟ್ತಿದ್ದೀರಾ ಅನ್ನೋದನ್ನು ಬೇಕಾದ್ರೆ ಇಲ್ಲಿ ಚೆಕ್ ಮಾಡ್ಬೋದು. ಈ ಇಯರಲ್ಲಿ ಫಾರ್ ಎಕ್ಸಾಂಪಲ್ 2026ಅಲ್ಲಿ ನೀವು ಟೋಟಲ್ ಆಗಿ 12 ತಿಂಗಳು ಪೂರ್ತಿ ನೀವು 12,802 ರೂಪಾಯಿ ಕಟ್ಟಿದಾಗ ಪ್ರಿನ್ಸಿಪಲ್ಗೆ 1,07,997 ರೂಪಾಯಿ ಹೋಗಿರುತ್ತೆ. ಇಂಟ್ರೆಸ್ಟ್ಗೆ 45,623 ರೂಪಾಯಿ ಹೋಗಿರುತ್ತೆ. ಸೊ ಅದಾದಮೇಲೆ ಔಟ್ಸ್ಟ್ಯಾಂಡಿಂಗ್ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಏನಿದೆ ಅಂತ ಇಲ್ಲಿ ನೀವು ನೋಡ್ಬೋದು.
2026 ಅದೇ ರೀತಿ 2027ರಲ್ಲಿ ಪ್ರಿನ್ಸಿಪಲ್ಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಹೋಗುತ್ತೆ, ಇಂಟ್ರೆಸ್ಟ್ಗೆ ಕಡಿಮೆ ಆಗ್ತಾ ಬರುತ್ತೆ, ಇಂಟ್ರೆಸ್ಟ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಇದನ್ನ ನೀವು ಇಲ್ಲಿ ಬೇಕಾದ್ರೆ ಡೌನ್ಲೋಡ್ ಇನ್ PDF ಮಾಡ್ಬೋದು, ಡೌನ್ಲೋಡ್ ಇನ್ ಎಕ್ಸೆಲ್ ಮಾಡ್ಬೋದು, ನೀವು ಬೇಕಾದ್ರೆ ಶೇರ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಜಸ್ಟ್ ಗ್ರಾಫ್ ಯಾವ ತರ ಹೋಗುತ್ತೆ ಅಂತ, ಲೈಕ್ ಏನು ಆ ಇಯರ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಅಂದ್ರೆ ಬ್ಯಾಲೆನ್ಸ್ ಇರುತ್ತೆ ಅಂತ ನೀವು ಇಲ್ಲಿ ಲೈಕ್ ಪ್ರಿನ್ಸಿಪಲ್ ಅಮೌಂಟ್ ಮತ್ತೆ ಇಂಟ್ರೆಸ್ಟ್ ಈ ಗ್ರಾಫ್ ಅಲ್ಲಿ ಸಹ ನೋಡ್ಬೋದು. ಹಾಗೆ ಬ್ಯಾಲೆನ್ಸ್ ಸಹ ಯಾವ ತರ ಲೈಕ್ ಗ್ರಾಜುಲಿ ಡಿಕ್ರೀಸ್ ಆಗ್ತಾ ಬರುತ್ತೆ ಅನ್ನೋದನ್ನು ಸಹ ನೋಡ್ಬೋದು. ಈಗ ನೋಡಿ ಇಲ್ಲಿ 2025ರಲ್ಲಿ ನಾನು ನವೆಂಬರ್ ಇಂದ ಸ್ಟಾರ್ಟ್ ಮಾಡಿರೋದ್ರಿಂದ ನವೆಂಬರ್-ಡಿಸೆಂಬರ್ 2 ತಿಂಗಳು ಮಾತ್ರ ನಾನು EMI ಕಟ್ತೀನಿ. ಆದ್ರಿಂದ ಲೈಕ್ ಪ್ರಿನ್ಸಿಪಲ್ಗೆ 16,927 ರೂಪಾಯಿ ಆಗುತ್ತೆ. ಟೋಟಲ್ 25,603 ರೂಪಾಯಿ ಆಗುತ್ತೆ. ಟೋಟಲ್ ಪೇಮೆಂಟ್ ಅಂದರೆ ಲೈಕ್ EMI 2 ಟೈಮ್ಸ್. ಈಗ 12,802 ಅಂದರೆ ಇಂಟು 2 ಏನಾಗಿರುತ್ತೆ, ಅದು ಲೈಕ್ 25,603 ರೂಪಾಯಿ ಲೈಕ್ ರೌಂಡ್ ಆಫ್ ಆಗಿ ತೋರಿಸುತ್ತೆ. ಅದರಲ್ಲಿ ಪ್ರಿನ್ಸಿಪಲ್ಗೆ ಎಷ್ಟು ಹೋಗಿದೆ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ಮೇಲೆ ಬಂದರೆ ಇಂಟ್ರೆಸ್ಟ್ಗೆ ಎಷ್ಟು ಹೋಗಿದೆ ಅನ್ನೋದನ್ನು ಸಹ ನೋಡ್ಬೋದು, ಆರೆಂಜ್ ಕಲರಲ್ಲಿರೋದು. ಅದೇ ರೀತಿ 2026ರಲ್ಲಿ ಟೋಟಲ್ ಪೇಮೆಂಟ್ ಬಂದು 1,53,620. ಇಲ್ಲಿ ನಾನು ತೋರಿಸಿದ್ನಲ್ವ 1,53,620 ಹೋಗಿರುತ್ತೆ ಟೋಟಲ್ ಪೇಮೆಂಟ್. ಅದರಲ್ಲಿ ಪ್ರಿನ್ಸಿಪಲ್ ಬಂದು 1,07,997. ಸೊ ಇಲ್ಲಿ ನೀವು ನೋಡ್ಬೋದು 1,07,997. ಅದೇ ರೀತಿ ಇಂಟ್ರೆಸ್ಟ್ಗೆ ಎಷ್ಟಾಗುತ್ತೆ ಅಂತ ಇಲ್ಲಿ ನೋಡ್ಬೋದು 45,623. ಸೊ ಇಲ್ಲೂ ಸಹ ನೋಡ್ಬೋದು 45,623. ಇದು ಬಂದ್ಬಿಟ್ಟು ಲೈಕ್ ಬ್ಯಾಲೆನ್ಸ್ ಇಯರ್ಲಿ ಎಷ್ಟಿದೆ, ಲೈಕ್ ಈ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಏನಂತ ಹೇಳ್ತೀವಿ ಅದನ್ನ ನೀವು ಇಯರ್ಲಿ ಎಷ್ಟು ಇದೆ ಅನ್ನೋದನ್ನ ಈ ಗ್ರಾಫಲ್ಲಿ ನೋಡ್ಬೋದು. ಸೊ ಇದೇ ರೀತಿ ಲೈಕ್ ನೀವು ಬೇಕಾದ್ರೆ ಹೋಮ್ ಲೋನ್ಗೂ ಸಹ ಕ್ಯಾಲ್ಕುಲೇಟ್ ಮಾಡ್ಬೋದು, ಕಾರ್ ಲೋನ್ಗೆ ಸಹ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲೂ ಸಹ ಲೈಕ್ ಸೇಮ್ ನೀವು ಲೈಕ್ ಲೋನ್ ಅಮೌಂಟ್ ಎಂಟರ್ ಮಾಡಬೇಕಾಗತ್ತೆ, ಇಂಟ್ರೆಸ್ಟ್ ರೇಟ್ ಏನು ಬೀಳುತ್ತೆ ಅದನ್ನ ಎಂಟರ್ ಮಾಡ್ಬೋದಾಗತ್ತೆ, ಲೋನ್ ಟೆನ್ಯೂರ್ ಲೈಕ್ ಎಷ್ಟು ವರ್ಷಕ್ಕೆ ಅಂತ ಎಂಟರ್ ಮಾಡಿದ್ರೆ ನಿಮ್ಮ EMI ಅಮೌಂಟ್, ಟೋಟಲ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಬೇಕಾಗತ್ತೆ ಅಂತ, ಲೈಕ್ ಟೋಟಲ್ ಪೇಮೆಂಟ್ ಲೈಕ್ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಎಷ್ಟು ಆಗುತ್ತೆ ಅನ್ನೋದು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಆ್ಯಂಡ್ ಸೇಮ್ ವೇ ಲೈಕ್ ಏನು ರೇಷಿಯೋಲ್ಲಿ ನೀವು ಪೇ ಮಾಡ್ತಿದ್ದೀರಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಪರ್ಸೆಂಟೇಜ್ ವೈಸ್. ಹಾಗೆ ಗ್ರಾಫ್ ಸಹ ನಾನು ಇಲ್ಲೂ ಸಹ ನೋಡ್ಬೋದು. ಹಾಗೆ ರೀಪೇಮೆಂಟ್ ಸ್ಕೆಡ್ಯೂಲ್ ಲೈಕ್ ಸೇಮ್ ಆಗಲೇ ಹೇಳ್ದಂಗೆ ಏನಿದೆ ಲೈಕ್ ಎಷ್ಟು ವರ್ಷಕ್ಕೆ ನೀವು ತೊಗೊಂಡಿದ್ದೀರಾ ಅನ್ನೋದು ರೀಪೇಮೆಂಟ್ ಸ್ಕೆಡ್ಯೂಲ್ ನೋಡ್ಬೋದು. ಬೇಕಾದ್ರೆ ಡೌನ್ಲೋಡ್ ಮಾಡ್ಬೋದು PDF ಆಗಿ ಅಥವಾ ಎಕ್ಸೆಲ್ ಆಗಿ. ಸೊ ಇದು ಬಂದ್ಬಿಟ್ಟು ನಿಮಗೆ EMI ಕ್ಯಾಲ್ಕುಲೇಷನ್ಸ್ ಈಸಿಯಾಗಿ ನೋಡೋದಿಕ್ಕೆ. ಸೊ ಯಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರದ ವಿಡಿಯೋಗಳು ಬೇಕಂದರೆ ಕಮೆಂಟ್ ಮಾಡಿ, ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇದು ನನ್ನ ಮೊದಲನೇ ವಿಡಿಯೋ, ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾ, ಥ್ಯಾಂಕ್ ಯು ಎವ್ರಿ ಒನ್.